ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ವಿಜ್ ಇನ್ಫಾರ್ಮೇಷನ್. ನಾನು ಕೇಳುವ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಾದಲ್ಲಿ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮೊದಲನೇ ಪ್ರಶ್ನೆ, ವಿದ್ಯಾ ವಿನೂತನ, ವಿದ್ಯಾಚೇತನ, ಸರ್ವಹೃದಯ ಸಂಸ್ಕಾರಿ ಇದು ಯಾವ ಕವಿಯ ರಚನೆ? ಎ. ಚನ್ನವೀರ ಕಣವಿ, ಬಿ. ಗೋವಿಂದ ಪೈ, ಸಿ. ಬಾಲಕೃಷ್ಣ ಅಡಿಗ, ಡಿ. ಯಾರೂ ಅಲ್ಲ. ಉತ್ತರ ಎ. ಚನ್ನವೀರ ಕಣವಿ. ವಿದ್ಯಾ ವಿನೂತನ, ವಿದ್ಯಾಚೇತನ, ಸರ್ವಹೃದಯ ಸಂಸ್ಕಾರಿ ಇದು ಚನ್ನವೀರ ಕಣವಿಯ ರಚನೆಯಾಗಿದೆ. ಎರಡನೇ ಪ್ರಶ್ನೆ, ಕರ್ನಾಟಕ ರಾಜ್ಯದ ಕಾನೂನು ವಿಶ್ವವಿದ್ಯಾನಿಲಯ ಎಲ್ಲಿದೆ? ಎ. ಧಾರವಾಡ, ಬಿ. ಬೆಳಗಾವಿ, ಸಿ. ಬೆಂಗಳೂರು, ಡಿ. ಹುಬ್ಬಳ್ಳಿ. ಉತ್ತರ ಡಿ. ಹುಬ್ಬಳ್ಳಿ. ಕರ್ನಾಟಕ ರಾಜ್ಯದ ಕಾನೂನು ವಿಶ್ವವಿದ್ಯಾನಿಲಯ ಹುಬ್ಬಳ್ಳಿಯಲ್ಲಿದೆ. ಮೂರನೇ ಪ್ರಶ್ನೆ, ಹುಳಿಮಾವಿನ ಮರ ಇದು ಯಾವ ಲೇಖಕರ ಆತ್ಮಚರಿತ್ರೆ? ಎ. ಗಿರೀಶ್ ಕಾರ್ನಾಡ್, ಬಿ. ಎಸ್. ಎಲ್. ಭೈರಪ್ಪ, ಸಿ. ಪಿ. ಲಂಕೇಶ್, ಡಿ. ಯು. ಆರ್. ಅನಂತಮೂರ್ತಿ. ಉತ್ತರ ಪಿ. ಲಂಕೇಶ್. ಹುಳಿಮಾವಿನ ಮರ ಇದು ಪಿ. ಲಂಕೇಶ್ ರವರ ಆತ್ಮಚರಿತ್ರೆಯಾಗಿದೆ. ನಾಲ್ಕನೇ ಪ್ರಶ್ನೆ, ಭೂತಯ್ಯನ ಮಗ ಅಯ್ಯೋ ಕಥೆಯ ಕರ್ತೃ ಯಾರು? ಎ. ಶಿವರಾಮ ಕಾರಂತ, ಬಿ. ಗೋರೂರು ರಾಮಸ್ವಾಮಿ ಅಯ್ಯಂಗಾರ್, ಸಿ. ಕುವೆಂಪು, ಡಿ. ದ. ರಾ ಬೇಂದ್ರೆ. ಉತ್ತರ ಬಿ. ಗೋರೂರು ರಾಮಸ್ವಾಮಿ ಅಯ್ಯಂಗಾರ್. ಭೂತಯ್ಯನ ಮಗ ಅಯ್ಯೋ ಕಥೆಯ ಕರ್ತೃ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್. ಐದನೇ ಪ್ರಶ್ನೆ, ರಾಮಾಯಣದಲ್ಲಿ ರಾಮನಿಗೆ ಎಷ್ಟು ವರ್ಷಗಳ ವನವಾಸವಾಗಿತ್ತು? ಎ. 12, ಬಿ. 16, ಸಿ. 15, ಡಿ. 14. ಉತ್ತರ ಡಿ. 14. ರಾಮಾಯಣದಲ್ಲಿ ರಾಮನಿಗೆ 14 ವರ್ಷಗಳ ವನವಾಸವಾಗಿತ್ತು. ಇನ್ನೂ ಹೆಚ್ಚಿನ ರಸಪ್ರಶ್ನೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.